ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವಂತಹ ಸಮೀಪ ಕ್ಷಣಕ್ಕೆ ನಾವು ತಲುಪಿದ್ದೇವೆ. ಇನ್ನೇನು ಹೆಚ್ಚು ಹೊತ್ತುಗಳ ಕಾಲ ಬಿಗ್ ಬಾಸ್ ನಡೆಯೋದಿಲ್ಲ. 2 ದಿನ, ಇವತ್ತು ಮತ್ತೆ ನಾಳೆ, ಎರಡೇ 2 ದಿನ ನಂತರ ಬಿಗ್ ಬಾಸ್ ಸೀಸನ್ 11 ಕೇವಲ ನೆನಪು ಮಾತ್ರ. ಈಗ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು, ರನ್ನರ್ ಅಪ್ ಯಾರು ಮತ್ತು ಟಾಪ್ 5 ನಲ್ಲಿ ಇರೋದು ಯಾರು ಅಂತೇಳಿ. ಈಗ 6 ಜನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಈ 6 ಜನರಲ್ಲಿ 5 ಜನ ನಾಳೆಗೆ ಅಥವಾ ಇವತ್ತಿನ ಈ ಎಪಿಸೋಡ್ನ ಆರಂಭದಲ್ಲಿ ಒಂದಷ್ಟು ಎಲಿಮಿನೇಷನ್ ಆಗಿ ಏನಾದರೂ ಆ ಕಡೆ ಈ ಕಡೆ ಆಗಿ 5 ಜನ ಉಳ್ಕೊಳ್ಳೇಬೇಕಾಗ್ತದೆ. ಒಬ್ಬರು ಹೊರಗಡೆ ಹೋಗಲೇಬೇಕಾಗುತ್ತೆ. ಅದು ಕೂಡ ಈ ಫೈನಲ್ ಎಪಿಸೋಡ್ ಶುರು ಆಗೋದಕ್ಕಿಂತ ಮುಂಚೆನೆ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಒಂದು ಎಲಿಮಿನೇಷನ್ ಆರಂಭದಲ್ಲೇ ಆಗುತ್ತೆ ಅಂತೇಳಿ. ಹಾಗಾದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಬಹುಶಃ ಈ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ಮತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ಮತ್ತೊಂದು ಮೈಲಿಗಲ್ಲನ್ನು ದಾಖಲು ಮಾಡಿದಂಥ ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11. ಸಾಕಷ್ಟು ವಿಚಾರಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಸುದ್ದಿಯಲ್ಲಿ ಇತ್ತು. ಕೆಲವೊಂದಷ್ಟು ಕಾಂಟ್ರವರ್ಸಿಗಳು ಮತ್ತು ಬಹುತೇಕ ಯಾವ ಸೀಸನ್ನಲ್ಲೂ ಕೂಡ ಹೋಗದಷ್ಟು ಸ್ಪರ್ಧಿಗಳು ಅಚಾನಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು, ಈ ರೀತಿಯಾದಂತಹ ಸಾಕಷ್ಟು ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಈ ಬಾರಿಯ ಸೀಸನ್. ಅದರ ಜೊತೆಗೆ ಈ ಸೀಸನ್ ನನ್ನ ಕೊನೆಯ ಸೀಸನ್ ಅಂತ ಹೇಳ್ಬಿಟ್ಟು ಸುದೀಪ್ ಕಡ್ಡಿ ಮುರಿದಂತೆ ಹೇಳಿರುವಂಥದ್ದು, ದೊಡ್ಡ ಘೋಷಣೆಯನ್ನೇ ಮಾಡಿರುವಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದರೆ ಸೀಸನ್ 11 ಒಂದು ರೀತಿಯಲ್ಲಿ ಕಲರ್ಸ್ಗೆ ಶಾಪವಾಗಿ ಪರಿಣಮಿಸಿದಂತಹ ಸೀಸನ್ ಅಂತಲೇ ಹೇಳ್ಬೋದು. ಜೊತೆಗೆ ಈ ಸೀಸನ್ನು ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಕಳಪೆ ಮತ್ತು ಕೆಟ್ಟ ಸೀಸನ್ ಕೂಡ ಹೌದು. ಹೀಗಾಗಿನೇ ಈ ಸೀಸನ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿಲ್ಲ ಅನ್ನೋದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ಬೋದು. ಹೀಗಿರುವಂಥ ಸೀಸನ್ ಈಗ ಮುಗಿಯುವಂಥ ಹಂತಕ್ಕೆ ಬಂದಿದೆ. ಈಗ 6 ಜನ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿನ ಫಿನಾಲೆ ಎಪಿಸೋಡ್ಗಳು ಪ್ರಸಾರ ಆಗಲಿದೆ. ಇದರಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಏನಾಗುತ್ತೆ ಅನ್ನುವಂಥ ಕುತೂಹಲಗಳು ಸಹಜವಾಗಿಯೇ ಸ್ವಾಭಾವಿಕವಾಗಿಯೇ ಇದ್ದಾವೆ. ಈ ಕನ್ನಡ ಸೀಸನ್ 11 ಮುಗಿತಾ ಇದ್ದಂಥ ಹೊತ್ತಲ್ಲಿ ಮುಂದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಅದಕ್ಕೂ ಕೂಡ ಈಗಾಗಲೇ ಉತ್ತರ ಸಿಕ್ಕಾಗಿದೆ. ಈಗ ಇರುವಂಥದ್ದು ಇಷ್ಟೇ ಪ್ರಶ್ನೆ, ಯಾರು ವಿನ್ನರ್ ಆಗ್ತಾರೆ, ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ, ರನ್ನರ್ ಅಪ್ ಯಾರಾಗ್ತಾರೆ ಅನ್ನುವಂಥದ್ದು. ಇದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಇದಕ್ಕೆ ಉತ್ತರ ಸಿಗೋದಕ್ಕೆ ಇನ್ನೇನು ಜಾಸ್ತಿ ಸಮಯ ಬೇಕಾಗಿಲ್ಲ. ಬಹುಶಃ ನಾಳೆ ಬೆಳಿಗ್ಗೆ ಒಳಗಡೆ ನಿಮಗೆ ಕಂಪ್ಲೀಟ್ ಆದಂತಹ ಮತ್ತು ಪಕ್ಕಾ ಇನ್ಫಾರ್ಮೇಷನ್ಸನ್ನು ಕೊಡೋದು ನಮ್ಮ ಜವಾಬ್ದಾರಿ, ಅದನ್ನು ಮಾಡ್ತೀವಿ. ಈಗ ಸಿಕ್ಕಿರುವಂಥ ಒಂದು ಇನ್ಫಾರ್ಮೇಷನ್ಸ್ನ ಪ್ರಕಾರ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ 6 ಜನರಲ್ಲಿ ಒಬ್ಬರು ಔಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಈ ಶನಿವಾರದ ಎಪಿಸೋಡ್ ಆರಂಭ ಆಗೋದಕ್ಕಿಂತ ಮುಂಚೆ, ಅಂದರೆ ಟೆಲಿಕಾಸ್ಟ್ ಶುರುವಾಗೋದಕ್ಕಿಂತ ಮುಂಚೆನೇ ಒಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. 5 ಜನರನ್ನು ಇಟ್ಕೊಂಡು ಈ ಶನಿವಾರದ ಸಂಚಿಕೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆರಂಭದಲ್ಲಿ ಯಾಕೆ ಕಳಿಸೋದು ಅಂತ ಹೇಳಿದ್ರೆ, ಈಗ 6 ಜನ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಂಡಿದ್ದಾರೆ. ಯಾರ್ಯಾರು? ರಜತ್ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ಮೋಕ್ಷಿತ ಇದ್ದಾರೆ, ಭವ್ಯಗೌಡ ಇದ್ದಾರೆ, ಮತ್ತೊಂದು ಕಡೆ ಉಗ್ರ ಮಂಜು ಇದ್ದಾರೆ, ಹನುಮಂತ ಇದ್ದಾರೆ. ಈ 6 ಜನರಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಒಂದು ಭಾಗವಾದರೆ, ಈ ಇಬ್ಬರು ಮಹಿಳಾ ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರಾ ಅಥವಾ ಇಬ್ಬರು ಕೂಡ ಉಳ್ಕೊಂಡು ಗ್ರ್ಯಾಂಡ್ ಫಿನಾಲೆಯಲ್ಲಿ ಟಾಪ್ 5 ಸ್ಥಾನವನ್ನು ಇವರು ಕೂಡ ಅಲಂಕರಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ಇಲ್ಲ, ಒಬ್ಬ ಮಹಿಳಾ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಗೆ ಮತ್ತೊಂದು ಅವಕಾಶ ರಜತ್ಗೆ ಸಿಕ್ಕಂಕಾಗಿದೆ. ಅಲ್ಲಿಗೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಒಳಗಡೆ ಬಂದಂಥ ಸ್ಪರ್ಧಿಗೆ ಸಾಲು ಅವಕಾಶಗಳನ್ನು ಕೊಡ್ತಿರುವಂಥ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ 100 ದಿನಗಳ ಕಾಲ ಇದ್ದು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದವ್ರಿಗೆ ಮತ್ತು 50 ದಿನ ಹೊರಗಡೆ ಆಟವನ್ನು ನೋಡಿಕೊಂಡು ನಂತರ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಆಟ ಆಡಿದವ್ರಿಗೆ ಏನು ವ್ಯತ್ಯಾಸನೇ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡಲೂ ಕೂಡ ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನ್ಯಾಯದ ತಕ್ಕಡಿ ಸರಿಯಾಗಿ ತೂಗೋದಿಲ್ಲ ಅನ್ನೋದು ಈ ಹಿಂದಿನಿಂದನೂ ಕೂಡ ಸಾಬೀತಾಗ್ತಾನೆ ಬಂದಿದೆ. ಈ ಸಲನೂ ಕೂಡ ಅದು ನಿಜವಾಗ್ತಿದೆ ಅನ್ನೋದು ಸತ್ಯ. ಸಾಮಾನ್ಯವಾಗಿ ಫಿನಾಲೆಗೆ 5 ಜನರು ಮಾತ್ರ ಹೋಗಬೇಕಾಗಿದ್ದು, ಈಗ ಇರುವಂಥ 6 ಜನರಲ್ಲಿ ಯಾರಾದರೂ ಒಬ್ಬರು ಔಟ್ ಆಗಲೇಬೇಕು ಅನ್ನೋದು ಇದು ನಿಯಮ. ಅದು ಅಲಿಖಿತ ನಿಯಮ. ಹೋಗಲೇಬೇಕು, ಹೋಗಲೇಬಾರ್ದು ಹಾಗೇನಿಲ್ಲ. ಬಟ್ ಇವರೇ ಮಾಡ್ಕೊಂಡಿರುವಂಥ ಒಂದಷ್ಟು ಕಟ್ಟುಪಾಡುಗಳು. ಹೀಗಾಗಿ ಫಿನಾಲೆ ಆರಂಭ ಆಗ್ತಿದ್ದಂತೆ ಒಬ್ಬ ಸ್ಪರ್ಧಿಯನ್ನು ಬಿಗ್ ಬಾಸ್ ಹೊರಗಡೆ ಕರೆಯಬಹುದು ಅನ್ನುವಂತಹ ಮಾಹಿತಿಯೂ ಇದೆ. ಇದು ಇನ್ನೂ ಕೂಡ ಕ್ಲಿಯರ್ ಸಿಕ್ಕಿಲ್ಲ, ಒಂದು ಮಾಹಿತಿ ಅಷ್ಟೇ. ಆ ನಂತರ ಆ ಕಡೆ ಆದ ತಕ್ಷಣ ನೀವು ಕಮೆಂಟ್ಸ್ ಮಾಡೋದು ಬೇಡ.
ಇಲ್ಲ ನೀವು ಹೇಳ್ದಂಗೆ ಆಗಿಲ್ಲಲ್ಲ ಅಂತೇಳಿ ಈ ರೀತಿಯಾದಂಥ ಮಾಹಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಫೈನಲ್ ಸಂಚಿಕೆ ಶೂಟಿಂಗ್ ಶುರು ಆಗಿರೋದಷ್ಟೇ, ಹಾಗಾಗಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಬಟ್ ಈ ರೀತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಬರ್ತಿದ್ದಾವೆ. ಬಟ್ ಬರಲು ಕೂಡ ಬೇಕು, ಯಾಕಂತ ಹೇಳಿದ್ರೆ ಒಬ್ಬರು ಹೊರಗಡೆ ಬರಲೇಬೇಕಾಗುತ್ತೆ. ಟಾಪ್ 5ನವರು ಮಾತ್ರ ಬಿಗ್ ಬಾಸ್ ಫಿನಾಲೆಯಲ್ಲಿ ಇರೋದ್ರಿಂದ ಒಬ್ಬರು ಹೊರಗಡೆ ಬರಬೇಕು. ಅದು ಸುದೀಪ್ ಬಂದ ತಕ್ಷಣವೇ ಆಗುತ್ತೆ ಅಂತಲ್ಲ, ಬಂದು ಕೆಲವು ಹೊತ್ತುಗಳ ಕಾಲ ಸ್ವಲ್ಪ ಸಂಚಿಕೆಯನ್ನು ನಡೆಸ್ಕೊಟ್ಟು ಪ್ರೊಸೆಸ್ಗಳನ್ನು ಮಾಡಿ ನಂತರ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಕಳಿಸ್ಕೊಡ್ತಾರೆ ಅಂತೇಳಿ ನಾನು ಆವಾಗ ಒಂದು ಸೂಕ್ಷ್ಮವನ್ನು ಬಿಟ್ಟುಕೊಟ್ಟೆ. ಏನು ಹೇಳಿ, ಒಬ್ಬರು ಮಹಿಳಾ ಸ್ಪರ್ಧಿಯ ಹೊರಗಡೆ ಬಂದಿದ್ದಾರೆ. ಯಾರು ಇವಾಗ ಮಹಿಳೆಯರು ಇರೋದು ಬಿಗ್ ಬಾಸ್ ಮನೆ ಒಳಗಡೆ? ಮೋಕ್ಷಿತಾ ಮತ್ತು ಭವ್ಯ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಬರಬೇಕು, ಕರೆಕ್ಟಾ? ಹಾಗಾದರೆ ಯಾರು ಹೊರಗಡೆ ಬಂದಿದ್ದಾರೆ? ಈಗ ಇರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಭವ್ಯಗೆ ಸಿಕ್ಕಾಪಟ್ಟೆ ಜನ ಬೆಂಬಲ ಸಿಕ್ಕಿದೆ. ಮೋಸಗಾತಿಯಾಗಿದ್ದರೂ ಕೂಡ ಈಕೆಯ ಆಟಕ್ಕೆ ಸಾಕಷ್ಟು ಜನ ಮರುಳಾಗಿದ್ದಾರೆ. ಸ್ಟ್ರಾಂಗ್ ಸ್ಪರ್ಧಿ ಅಂತ ಹೇಳ್ಬಿಟ್ಟು ಈಕೆಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಕೆ 3 ಬಾರಿ ಕ್ಯಾಪ್ಟನ್ ಆಗಿದ್ದರೂ ಅದರಲ್ಲಿ 2 ಬಾರಿ ಮೋಸದಿಂದ ಕ್ಯಾಪ್ಟನ್ ಆಗಿದ್ದಾಳೆ. ಜೊತೆಗೆ ತ್ರಿವಿಕ್ರಮ್ ತಲೆಯ ಮೇಲೆ ಕಾಲಿಟ್ಟು ಮೇಲೆ ಹತ್ಕೊಂಡು ಹೋದಂಥ ಈಕೆ ಕೊನೆಗೆ ತ್ರಿವಿಕ್ರಮ್ ತಲೆಗೆ ಒದ್ದಿದ್ದಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅಂದರೆ ಹತ್ತಿದ ಏಣಿಯನ್ನು ಮರೆತಿದ್ದಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಿದ್ರೂ ಕೂಡ ಚೈಲ್ಡ್ ಚಪಾತಿ ರೀತಿ ಆಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೆ ಬಂದಿದ್ದೇ ವಿಶೇಷ ಅಂತಲೇ ಹೇಳ್ಬೋದು. ಆಕೆ ಫೈನಲಿಸ್ಟ್ ಆಗಿದ್ದೇ ಒಂದು ಅಚ್ಚರಿ. ಇನ್ನು ಮೋಕ್ಷಿತ ವಿಚಾರಕ್ಕೆ ಬಂದರೆ ಆಕೆಯು ಕೂಡ ಈ ಹಂತಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾಳೆ. ಈಕೆ ಹೊರಗಡೆ ಮೋಸಗಾತಿ ಎನ್ನುವಂಥ ಪಟ್ಟವನ್ನು ಪಡೆದಿದ್ರೂ ಕೂಡ ಒಳಗಡೆ ಪ್ರಾಮಾಣಿಕವಾಗಿ ಆಡುವಂತಹ ಮಾತುಗಳನ್ನು ಆಡಿಕೊಂಡು ಜೊತೆಗೆ ಅರ್ಥ ಆಯ್ತಾ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಅರ್ಥವನ್ನು ಮಾಡಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾಳೆ. ಪಾರು ಸೀರಿಯಲ್ನ ಮೂಲಕ ಪಾಪ್ಯುಲಾರಿಟಿಯನ್ನು ಪಡೆದಂಥ ಈಕೆ ಅತಿ ಹೆಚ್ಚು ಸದಸ್ಯರ ಬೆಂಬಲವನ್ನು ಕೂಡ ಪಡೆದಕ್ಕೆ, ಜೊತೆಗೆ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾಕೆ. ಹಾಗೆ ನೋಡಿದರೆ ಮಹಿಳಾ ಸ್ಪರ್ಧಿಗಳಲ್ಲಿ ಮೋಕ್ಷಿತಾ ಕೆಪಬಲ್ ಕೂಡ ಹೌದು. ಪ್ರಾಮಾಣಿಕತೆಯಿಂದ ಮತ್ತು ಸ್ವಾಭಿಮಾನದ ಆಟವನ್ನು ಇಲ್ಲಿವರೆಗೆ ಆಡ್ಕೊಂಡು ಬಂದಿದ್ದಾಳೆ. ಸಾಕಷ್ಟು ಸಲ ತನಗೆ ಸಿಕ್ಕಂಥ ಅವಕಾಶವನ್ನು ಕೈ ಚೆಲ್ಲಿ ಹಿಗ್ಗಮುಗ್ಗ ಜಾಡಿಸ್ಕೊಂಡಿದ್ದಾಳೆ ಕೂಡ ಹೌದು. ಹೀಗಿರುವಂಥ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಮೋಕ್ಷಿತಾ ಮತ್ತು ಭವ್ಯ, ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ಹೊರಗಡೆ ಬರಲೇಬೇಕು. ಆ ರೀತಿ ಹೊರಗಡೆ ಬಂದವರು ಯಾರು ಅಂತೇಳಿ ಕೇಳಿದ್ರೆ ಅದು ಭವ್ಯ ಅನ್ನುವಂಥ ಹೆಸರು ಈಗ ಬಂದಿದೆ. ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಹನುಮಂತ ಮೊದಲನೇ ಸ್ಥಾನದಲ್ಲಿ ಸೇವ್ ಆದರೆ 2ನೇ ಸ್ಥಾನದಲ್ಲಿ ಉಗ್ರ ಮಂಜು, 3ನೇ ಸ್ಥಾನದಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯ, ರಜತ್. ಬಾಟಮ್ 3ನಲ್ಲಿ ಇವರಿಬ್ಬರು ಕೂಡ ಯಾರೋ ಭವ್ಯ ಮತ್ತು ರಜತ್ ಇರ್ತಾರೆ. ಇದರಲ್ಲಿ ಭವ್ಯ ಮತ್ತು ರಜತ್ ಇಬ್ಬರ ನಡುವೆ ಫೈಟ್ ನಡೆದಾಗ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ, ರಜತ್ ಅಲ್ಲೇ ಉಳ್ಕೊಳ್ತಾರೆ. ಇದು ಇನ್ನೂ ಕೂಡ ಅಚ್ಚರಿ. ಕಾರಣ ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ರಜತ್ಗೆ ಮತ್ತೊಂದು ಅವಕಾಶ ಸಿಕ್ಕದಂತಾಗಿದೆ. ಟಾಪ್ 5ಗೆ ಈತ ರಜತ್ ಕೂಡ ತಲುಪಿದಂತಾಗಿದೆ. ರಜತ್ತು ಟಾಪ್ 5ಗೆ ತಲುಪಿರೋದ್ರಿಂದ ಸಹಜವಾಗಿ ಮತ್ತಷ್ಟು ಕುತೂಹಲಗಳು ಈಗ ಗರಿಗೆದರಿವೆ. ಹೇಗಾಗುತ್ತೆ ಆಟ, ಏನಾಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಟಾಪ್ 5 ಫೈನಲಿಸ್ಟ್ಗಳು ಯಾರು? ಹನುಮಂತ, ಉಗ್ರ ಮಂಜು, ಮತ್ತೊಂದು ಕಡೆ ಮೋಕ್ಷಿತಾ, ಮತ್ತೊಂದು ಕಡೆಯಿಂದ ತ್ರಿವಿಕ್ರಮ್, ಕೊನೆಯದಾಗಿ ರಜತ್. ಇವರಿಷ್ಟು ಜನ ಟಾಪ್ 5ನಲ್ಲಿ ಇರ್ತಾರೆ. ಈಗ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಟಾಪ್ 5ನಲ್ಲಿ ಯಾರ್ಯಾರು ಹೊರಗಡೆ ಹೋಗ್ತಾರೆ, ಇದರಲ್ಲಿ ಯಾರ್ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು, ಅಂದರೆ ಹೊರಗಡೆ ಹೋದ ತಕ್ಷಣವೇ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಶೂಟಿಂಗ್ ಆಗ್ತೈತಂತೆ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಈ ನೋಟಿಫಿಕೇಷನನ್ನು, ಅಂದರೆ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಪಡೆಯೋದಕ್ಕೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಈಗ ಭವ್ಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆಯದಾಯ್ತಾ ಅಥವಾ ನಿಮ್ಮ ಪ್ರಕಾರ ಬೇರೆ ಯಾರಾದರೂ ಎಲಿಮಿನೇಟ್ ಆಗಬೇಕಾಗಿತ್ತಾ ಅನ್ನುವಂಥ ವಿಚಾರವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಪ್ರಕಾರ ಈ ಟಾಪ್ 6 ಈಗ ಸರಿ ಭವ್ಯವನ್ನು ಕೂಡ ಸೇರಿಸ್ಕೊಂಡು ಟಾಪ್ 6 1 2 3 4 5 6 ಈ ಪೊಸಿಷನಲ್ಲಿ ಯಾರು ಇರಬೇಕು ಅನ್ನುವಂತಹದ್ದು ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.